ಇಬ್ರು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೀವು ಸೆಲೆಬ್ರಿಟಿನ ಮೀಟ್ ಮಾಡಿದ್ದೀನಿ, ನನಗೆ ಆಶೀರ್ವದಿಸಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ಆಡಿಯೋ ಜಂಗಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಎಲ್ಲದು ಕಾಫಿ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಾ ಇದ್ದೀರಾ? ನೋಡಿ ರೆಡಿ ಆಗಿದ್ದೀನಿ ನಾನು ಇವಾಗ. ಅವಾಗಿಂದ ರೆಡಿ ಮಾಡ್ಕೊಂಡು ತೋರಿಸೋಣ ಅಂದ್ಕೊಂಡೆ, ಕರೆಂಟ್ ಇರಲಿಲ್ಲ, ಅದಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ಯಾರಿ ಡಾರ್ಕ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ. ನೋಡಿ ಲಾಂಗ್ ಸರ ಹಾಕ್ಕೊಂಡಿದ್ದೀನಿ, ಎಲ್ಲ ಮಿಕ್ಸು, ಇಲ್ಲ ಸ್ಟೋನು ಮುತ್ತು ಎಲ್ಲ ಮಿಕ್ಸ್ ಇದೆ. ಅದಕ್ಕೆ ಇಯರಿಂಗ್ಸ್ ಕಾಂಬಿನೇಷನ್ನು ಗೋಲ್ಡ್ ಆ್ಯಂಡ್ ಪಿಂಕ್ ಹಾಕೊಂಡಿದ್ದೀನಿ, ಸಿಂಪಲ್ ಆಗಿ ಹಾಕೊಂಡಿದ್ದೀನಿ. ಇಷ್ಟೊಂದು ಗ್ರೀನ್ ಕಲರು ಹಾಕೊಂಡಿದ್ದೀನಿ, ಒಂದು ಬ್ಯಾಂಗಲ್ ಹಾಕೊಂಡಿದ್ದೀನಿ, ಬ್ರೇಸ್ಲೆಟ್ ಇದೆ ನೋಡಿ. ಅದಕ್ಕೆ ನ್ಯಾರಪ್ಪಲ್ಲಿ ಪಿಕ್ಚರು ಹಾಗೆ ಇರಲಿ, ಪ್ಯಾಚ್ ಸ್ಯಾರಿ ಅಲ್ವಾ, ಪ್ಯಾಚ್ ಆಗುತ್ತೆ ಅಂತ ಹಾಕೊಂಡಿದ್ದೀನಿ. ರಿಂಗ್ ಹಾಕೊಂಡಿದ್ದೀನಿ, ರಿಂಗ್ ನೋಡಿ ಸ್ಟೋನ್. ಈ ಉಂಗುರ ನನಗೆ ತುಂಬ ಇಷ್ಟ ಇದೆ. ಎಷ್ಟೊಂದು ಉಂಗುರ, ಆದರೆ ಜಾಸ್ತಿ ನಾನು ಇದೇ ವೇರ್ ಮಾಡೋದು, ಹಾಕೊಳ್ಳೋದಿದೆ. ನೋಡಿ ಹೇಗಿದೆ ನಂದು ಔಟ್ಫಿಟ್ಟು. ಒಂದೇ ಒಂದು ಬಿಂದಿ ಇಟ್ಕೊಂಡಿದ್ದೀನಿ, ಕಾಡಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೋಡಿ ಮದುವೆ ರಿಸೆಪ್ಷನ್ ಇದೆ, ಹೋಗ್ಬೇಕಾಗಿತ್ತು, ಟೈಮ್ ಆಯಿತು, ಅದಕ್ಕೆ ಅದು ನೋಡಿ. ಇವಾಗ ಪೆಟ್ರೋಲ್ ಖಾಲಿ ಆಗಿತ್ತು, ಗಾಡೀಲಿ ಹಾಕ್ಸೋಣ ಅಂತ ನಿಲ್ಸಿದ್ದೀನಿ. ನೋಡಿ ಪೆಟ್ರೋಲ್ ಬಂಕ್ ಅದೇ ಇವಾಗ ಹೋಗ್ತಾ ಇದ್ದೀವಿ. ಏನೋ ಮೋಡ ಎಲ್ಲ ಮುಚ್ಕೊಂಡಿದೆ, ಯಾವ ಮಳೆ ಬರೋದಿಲ್ಲ, ಪೆಟ್ರೋಲ್ ಬಂದ್ಬಿಟ್ಟಿದ್ದೀವಿ. ಈಗ ಹೋಗಬೇಕು, ನೋಡಿದ್ವಿ ಪೆಟ್ರೋಲ್ ಸ್ವಲ್ಪ ಇತ್ತು, ಅದಕ್ಕೆ ಹಾಕ್ಸ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಗಾಡಿ ನೋಡಿ, ಒಂದು ಗಾಡಿ ಅಲ್ಲಿದೆ, ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಇಲ್ಲೇ ಬೆಂಗಳೂರಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ಬಿಡೋಣ. ನೋಡಿ ಬಂದೆ, ರಿಸೆಪ್ಷನ್ಗೆ ಬಂದೆ. ನೋಡಿ ಅವ್ರ ತಾತನ ಫೋಟೋ ಇಟ್ಟಿದ್ದಾರೆ, ಅಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು. ಎಲ್ಲರೂ ಉದ್ದೇಶ ಏನಿರುತ್ತೆ ಅಂದರೆ ಮಕ್ಕಳು ಮದುವೆ ನೋಡಬೇಕು, ಮೊಮ್ಮಕ್ಕಳದು ಅಂತ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ದೇವ್ರ ನಿರ್ಣಯನೇ ಬೇರೆ ಇರುತ್ತೆ. ಅದರಿಂದ ಅವ್ರ ತಾತ ಇಲ್ಲ, ಅದಕ್ಕೆ ಬೇಜಾರಾಯಿತು. ನೋಡ್ಕೊಂಡು ಮುಂದಕ್ಕೆ ಹೋದೆ. ನೋಡಿ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ದಾರೆ. ಗಣೇಶ ಅಂದು ವಿಗ್ರಹ ಇಡಲೇಬೇಕಲ್ಲ ಫ್ರೆಂಡ್ಸ್. ಫಸ್ಟು ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು ಅಂತ ದೇವರಿಗೆ ಕೈ ಮುಗಿದ್ಬಿಟ್ಟು ಒಳಗಡೆ ಹೋದ್ವಿ. ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ, ಚೌಟ್ರಿ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಯಾವ ಥರ ಎಲ್ಲ ಮಾಡಿದರೆ, ಫ್ಲವರ್ ಡೆಕೋರೇಷನ್ ಎಲ್ಲ ಇದು ಚೆನ್ನಾಗಿತ್ತು. ಇಲ್ಲಿ ಕೂತ್ಕೊಂಡು ನಾನು ಒಂದು ಫೋಟೋ ಶೂಟ್ ಮಾಡಿಸ್ದೆ, ಚೆನ್ನಾಗಿ ಬಂದಿದೆ. ಮುಂದೆ ಹೋಗ್ತಾ ಇದ್ವಿ ಎಲ್ಲ ನಡ್ಕೊಂಡು. ನೋಡಿ ರಿಲೇಷನ್ಸ್ ಎಲ್ಲ, ಇವ್ರು ಯಾರು ಗೊತ್ತಾಯ್ತಾ ನಿಮಗೆ? ಸೈಡಿಂದ ತೋರಿಸ್ತಾ ಇದ್ದೀನಿ, ಆಮೇಲೆ ತೋರಿಸ್ತೀನಿ ನೋಡಿ. ಅಲ್ಲಿ ಹುಡುಗ ಹುಡುಗಿ ಎಲ್ಲ ನಿಂತಿದ್ದಾರೆ, ಹೇಗಿದ್ದಾರೆ ಜೋಡಿ ನೋಡಿ. ಎಲ್ಲ ಬ್ಲೆಸ್ ಮಾಡಿ ಫ್ರೆಂಡ್ಸ್ ಎಲ್ಲ ನೋಡಿ. ಎಲ್ಲರೂ ಗಿಫ್ಟ್ ಕೊಡೋಕ್ಕೆ ಎಷ್ಟೊಂದು ಜನ ನಿಂತಿದ್ರು, ಗಂಡು ಹೆಣ್ಣು ನೋಡಿ ಹೇಗಿದೆ ಜೋಡಿ. ಎಲ್ಲರೂ ಕಮೆಂಟ್ ಮಾಡಿ. ನನಗೆ ಈ ಮದುವೆಗೆ ಹೋದರೆ ತುಂಬ ಇಷ್ಟವಾದ ಹಾಡು ನೆನಪು ಬರುತ್ತೆ, ಮದುವೆಯ ಈ ಬಂದ ಅಂತ. ನೋಡಿ ನಮ್ಮ ಹಸ್ಬೆಂಡು ನಾನು ನಿಂತಿದ್ದೀವಿ, ಫೋನ್ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು. ನಮ್ಮ ಮಾವ ಅವರು ಎಲ್ಲೋ ಕೂತಿದ್ರು, ರಿಲೇಷನ್ ಸಿಕ್ಕಿದ್ರು, ಮಾತಾಡ್ತಾಯಿದ್ರು. ಅದಕ್ಕೆ ಫಸ್ಟು ಬಾಮ್ಮ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೆ ನಡ್ಕೊಂಡು. ನೋಡ್ಕೊಂಡು ಹೋಗ್ತಾ ಇದ್ದೆ ಮುಂದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮದುವೆ ಬಂದ್ರೆ ಒಂದು ಹೆಣ್ಮಕ್ಳಿಗೆ ತುಂಬ ಖುಷಿ ಅಲ್ವಾ, ರೆಡಿ ಮಾಡ್ಕೊಡೋದಾಗಲಿ. ಒಬ್ಬೊಬ್ರದ್ದು ಒಂದೊಂಥರ ರೆಡಿ ಇರುತ್ತೆ, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮುಂದಕ್ಕೆ ಹೋಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ ಅಂದರೆ. ನನ್ನ ಸೀರೆ ಕಾಂಬಿನೇಷನ್ ಆಗಲಿ, ಆ ಫ್ಲವರ್ ಆಗಲಿ ತುಂಬ ಚೆನ್ನಾಗಿದೆ. ನಮ್ಮ ರಿಲೇಷನ್ ಸಿಕ್ಕಿದ್ರು ನೋಡಿ. ನಾನು ಅಲ್ಲಿ ಕೇಳಿಸ್ತಾ ಇಲ್ಲ, ನಾನು ನಿಮಗೆ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲ ಬರ್ತಾ ಇದ್ರು ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿದೆ ರೆಡಿ ಮಾಡ್ಕೊಂಡಿರೋದು ಎಲ್ಲ. ಆಮೇಲೆ ನಾನು ನಿಂತ್ಕೊಂಡು ಕೇಳಿಸ್ತಾ ಇರಲಿಲ್ಲ, ಅಲ್ಲಿ ಹಾಡು ಹೇಳ್ತಾ ಇದ್ರು, ತುಂಬ ಜೋರಾಗಿ ಬರ್ತಾಯಿತ್ತು. ಊಟಕ್ಕೆ ಬಂದ್ವಿ, ತುಂಬ ರಶ್ ಇತ್ತು. ರುಮಾಲಿ ರೊಟ್ಟಿ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಆಗೋಗಿತ್ತು ಫ್ರೆಂಡ್ಸ್. ಹೋಗೋಷ್ಟರಲ್ಲಿ ತುಂಬ ಜನ. ಮಸಾಲೆ ದೋಸೆ ಎಲ್ಲ ಇತ್ತು ನೋಡಿ. ವೀಣಾ ಸುಂದರ್ ಅಂತ ಇವರು, ಗೊತ್ತಲ್ವಾ? ಇವ್ರ ಜೋಡಿ ಅಂದ್ರೆ ಶಿವ ಪಾರ್ವತಿ ಥರ. ಸೀರಿಯಲ್ ಎಲ್ಲ ತುಂಬ ಚೆನ್ನಾಗಿ ಪ್ರಸಿದ್ಧವಾದ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಸೀತಾರಾಮ್ ಗೌರಿಬಿದನೂರು ಸರ್ ಅವರ ಅಭಿನಯ ಅಮೋಘ. ಇಬ್ಬರದೂ ಫಿಲಮಲ್ಲೂ ಮಾಡಿದ್ದಾರೆ.
ಮಾಣಿಕ್ಯ, ತೋತಾಪುರಿ, ಆ ಕರಾಳ ರಾತ್ರಿ ಅವರ ಅಭಿನಯ ಅಂತೂ ತುಂಬ ಚೆನ್ನಾಗಿದೆ ಆ ಫಿಲಮಲ್ಲಿ. ಇಬ್ರು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೀವು ನೋಡಿದರೆ ಕಾಮೆಂಟ್ ಹಾಕಿ ಯಾವ್ಯಾವ ಫಿಲಮ್ ನೋಡಿದ್ದೀರಾ ಅವ್ರದ್ದು ಅಂತ. ನಮಗೆ ಅವರು ದೂರದ ರಿಲೇಷನ್ನೇ ಆಗಬೇಕು. ಇವರು ಸುಂದರ್ರು. ನಾನು ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ, ಯಾಕೆ ಅಂದರೆ ಅವರು ನಾವು ಯಾವುದೇ ಫಂಕ್ಷನ್ಗಾದರೂ ಮಿಸ್ ಆಗ್ತಾ ಇತ್ತು, ಒಬ್ರಿಗೊಬ್ರು ಭೇಟಿ ಆಗ್ತಿರ್ಲಿಲ್ಲ. ಅದಕ್ಕೆ ಇದ್ರಲ್ಲಿ ಆದ್ವಿ, ಅದಕ್ಕೆ ಹೇಳ್ತಾ ಇದ್ದೆ. ತುಂಬ ಖುಷಿ ಆಯ್ತಂತೆ ಅವ್ರಿಗೂ, ನಮಗೂ ತುಂಬ ಖುಷಿ ಆಯಿತು. ಊಟಕ್ಕೆ ಹೋಗಿದ್ದೆ, ತುಂಬ ರಶ್ಶು. ನಾನು ಒಂದು ಸೆಲೆಬ್ರಿಟಿನ ಮೀಟ್ ಮಾಡಿದ್ದೀನಿ, ಅದ್ರಲ್ಲಿ ಬರುತ್ತೆ ನೋಡಿ ಯಾರು ಅಂತ, ಆಯಿತಾ? ಎಲ್ಲರೂ ನನಗೆ ಆಶೀರ್ವದಿಸಿ. ನೋಡಿ ನಿಮಗೆ ತಾಂಬೂಲ ತೊಗೊಂಡೆ, ಪರ್ಸಿಗೆ ಇದು ಇಟ್ಕೊಳ್ಳೋದು ಬೇರೆ ಅಲ್ವಾ, ತುಂಬ ಸೆಕೆ ಬೇರೆ ಆಗ್ತಾಯಿತ್ತು. ತುಂಬ ರಶ್ ಫ್ರೆಂಡ್ಸ್, ತುಂಬ ಜನ ರಶ್ ಇದ್ರು. ಆದಷ್ಟು ಮಾಡಿದ್ದೀನಿ ವಿಡಿಯೋ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಯಿತು, ನೆಕ್ಸ್ಟ್ ಗೊತ್ತಾನ ಏನು ಮಾಡಬೇಕು ಅಂತ. ಟೈಮ್ ಆಯಿತು, ಹೋಗಬೇಕು ಮನೆಗೆ. ನನ್ನ ಮಗ ಕಾಯ್ತಾ ಇರ್ತಾನೆ, ಅದಕ್ಕೋಸ್ಕರ ಅವನಿಗೆ ಕೊಡೋಣ ಆಯಿತು. ಮದುವೆಯಿಂದ ಬರೋದು, ಹೋಟ್ಲಿಗೆ ಬಂದಿದ್ದೀವಿ. ಏನಪ್ಪ ಮದುವೆ ಮುಗಿಸ್ಕೊಂಡು ಹೋಟ್ಲಿಗೆ ಬಂದಿದ್ದಾರೆ ತಿನ್ನೋಕ್ಕೆ ಅನ್ಕೋಬೋದು. ನನಗಲ್ಲ, ನನ್ನ ಮಗನಿಗೆ ಮನೇಲಿದ್ದಾನೆ, ಅವ್ನು ಬರಲ್ಲ ಅಂತಂದ. ಅದಕ್ಕೆ ನಾವು ಬಂದ್ವಿ ಮದುವೆಗೆ. ಲೇಟ್ ಆಯಿತು, ಅದಕ್ಕೆ ಹೋಟ್ಲಿಗೆ ಬಂದು ನೋಡಿ ಇಲ್ಲಿ ಏನೇನು ಹಾಕಿದ್ದಾರೆ. ರೋಟಿ ಕರಿ ಇದೆ, ಚೈನೀಸು ಇಲ್ಲ. ಅವನು ರೋಟಿ ಕರಿ ತಗೊಂಬ ಅಂತಂದ. ಅದಕ್ಕೆ ಪಾರ್ಸಲ್ ಹೇಳಿದ್ದೀನಿ, ಕೂತಿದ್ದೀನಿ. ಪಾರ್ಸಲ್ ಬಂದಮೇಲೆ ತಗೊಂಡು ಹೋಗಬೇಕು ಫ್ರೆಂಡ್ಸ್. ಇವಾಗ ಪೇ ಮಾಡಾಯಿತು. ಅದಕ್ಕೆ ಉಡುಪಿ ಉಪಚಾರ ರೆಸ್ಟ್ ಹೋಗಿದ್ದೆ, ರೆಸ್ಟ್ ಹೋಗಿದ್ದು. ಅದಕ್ಕೆ ಟೈಮ್ ಬೇರೆ ಆಯಿತಲ್ಲ, ಅವ್ರು ಬೇಗ ಹೇಳಿ ಏನು ಅಂತಂದರೆ. ಅದಕ್ಕೆ ಅವನು ಅದು ವೇಸ್ಟೇ, ಅವನು ಅದು ತಿನ್ನಲ್ಲ ಸರಿಯಾಗಿ, ತಿನ್ನಿಸ್ಬೇಕು. ಅದಕ್ಕೆ ವೆಜ್ ಕರಿ, ವೆಜ್ಜು ರೋಟಿ ಕರಿ ಹೇಳಿದೆ, ತಗೊಂಡು ಹೋಗ್ತೀನಿ. ಗೊತ್ತಲ್ಲ ಏನು ಮಾಡಬೇಕು? ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬು ಮಾಡೋದು ಮರಿಬೇಡಿ. ನಿಮ್ಮ ನೆಚ್ಚಿನ ಮೆಚ್ಚಿನ ಸ್ಮೈಲಿ ದೀಕ್ಷಾ.